ಬನ್ನಿ, ಇವತ್ತು ನಾವೊಂದು ತುಂಬಾನೇ ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ಮಾತಾಡೋಣ. ನೋಡಕ್ಕೆ ಒಂದೇ ಒಂದು ಸಣ್ಣ ಬಿಳಿ ಬಣ್ಣದ ಹಳು, ಆದರೆ ಇದರ ಶಕ್ತಿ ಮಾತ್ರ ಇಡೀ ಜಗತ್ತನ್ನೇ ಪೋಷಿಸುವಂತಹದ್ದು. ಅದೇ ಡೈ ಅಮೋನಿಯಂ ಫಾಸ್ಫೇಟ್ ಅಂದ್ರೆ DAP. ಈ ಸಣ್ಣ ಕಣದ ಹಿಂದೆ ಒಂದು ದೊಡ್ಡ ಕಥೆಯೇ ಇದೆ. ಏನದು ಅಂತ ಆಳವಾಗಿ ನೋಡೋಣ ಬನ್ನಿ. ಪ್ರತಿ ವರ್ಷ ಜಗತ್ತಿನಾದ್ಯಂತ ಸುಮಾರು 259 ಮಿಲಿಯನ್ ಟನ್ಗಳಷ್ಟು ರಸಗೊಬ್ಬರ ಉತ್ಪಾದನೆ ಆಗುತ್ತೆ. ಅಬ್ಬಾ, ಇದನ್ನ ಊಹಿಸ್ಕೊಳ್ಳೋಕ್ಕೂ ಕಷ್ಟ ಅಲ್ವಾ? ಈ ಅಗಾಧ ಪ್ರಮಾಣದ ರಸಗೊಬ್ಬರ ಜಗತ್ತಿನ ಬಹುತೇಕ ಅರ್ಧದಷ್ಟು ಜನರಿಗೆ ಆಹಾರ ಒದಗಿಸೋಕೆ ಸಹಾಯ ಮಾಡುತ್ತೆ. ನಿಜ ಹೇಳ್ಬೇಕಂದ್ರೆ ಇದು ಆಧುನಿಕ ಕೃಷಿ ಕ್ಷೇತ್ರದ ಬೆನ್ನೆಲುಬು. ಇಲ್ಲಿರೋ ಈ ಒಂದು ಮಾತು ಇವತ್ತಿನ ನಮ್ಮ ಇಡೀ ಚರ್ಚೆಯ ಸಾರಾಂಶವನ್ನೇ ಎಳಿಬಿಡುತ್ತೆ. ಒಂದು ಕಡೆ DAP ಅಧಿಕ ಇಳುವರಿ ಕೊಡುತ್ತೆ ಅನ್ನೋ ಭರವಸೆ, ಇನ್ನೊಂದು ಕಡೆ ಅದೇ DAP ನಮ್ಮ ಮಣ್ಣನ್ನು ಹಾಳು ಮಾಡ್ತಿದ್ಯಾ ಅನ್ನೋ ಆತಂಕ. ಈ ಎರಡೂ ಮುಖಗಳನ್ನ ನಾವಿವತ್ತು ನೋಡೋಣ. ಸರಿ, ಹಾಗಾದ್ರೆ ನಾವು ಇವತ್ತು ಏನೆಲ್ಲ ನೋಡ್ತೀವಿ ಅಂದ್ರೆ, DAP ಅಂದ್ರೆ ಏನು ಅಂತ ಶುರುಮಾಡಿ ಅದು ಹೇಗೆ ತಯಾರಾಗತ್ತೆ, ಅದರ ಲಾಭಗಳೇನು, ಅದರಿಂದ ಆಗೋ ಅಪಾಯಗಳೇನು, ಮತ್ತು ಕೊನೆಗೆ ನಮ್ಮ ಕೃಷಿಯ ಭವಿಷ್ಯ ಯಾವ ದಾರಿಯಲ್ಲಿ ಸಾಗ್ಬೋದು ಅನ್ನೋದ್ರ ಬಗ್ಗೆ ಮಾತಾಡೋಣ. ಓಕೆ, ಹಾಗಾದ್ರೆ ಮೊದಲಿಗೆ DAP ಅಂದ್ರೆ ನಿಖರವಾಗಿ ಏನು ಅಂತ ಅರ್ಥ ಮಾಡಿಕೊಳ್ಳೋಣ. ಯಾಕಂದ್ರೆ ಇದನ್ನ ಆಧುನಿಕ ಕೃಷಿಯ ಒಂದು ದೊಡ್ಡ ಆವಿಷ್ಕಾರ ಅಂತಾನೆ ಕರೀತಾರೆ. DAP ಅಂದ್ರೆ ಡೈ ಅಮೋನಿಯಂ ಫಾಸ್ಫೇಟ್. ಇದರಲ್ಲಿ ಮುಖ್ಯವಾಗಿ 2 ಪೋಷಕಾಂಶಗಳಿವೆ. 18% ಸಾರಜನಕ ಮತ್ತು 46% ರಂಜಕ. ಇವೆರಡೂ ಸಸ್ಯಗಳ ಬೆಳವಣಿಗೆಗೆ ಅತ್ಯಗತ್ಯ. ಇದರ ಅತಿದೊಡ್ಡ ಪ್ಲಸ್ ಪಾಯಿಂಟ್ ಅಂದ್ರೆ ಇದು ನೀರಿನಲ್ಲಿ ಬಹಳ ಬೇಗ ಕರಗುತ್ತೆ. ಹಾಗಾಗಿ ಗಿಡಗಳಿಗೆ ತಕ್ಷಣ ಶಕ್ತಿ ಸಿಕ್ಕಿದ ಹಾಗೆ ಆಗುತ್ತೆ. ಇದೇ ಕಾರಣಕ್ಕೆ ರೈತರಲ್ಲಿ ಇದು ಅಷ್ಟು ಫೇಮಸ್ ಆಗಿರೋದು. ಸರಿ, ಇಷ್ಟು ಪವರ್ಫುಲ್ ಆಗಿರುವ ಈ ಹರಳುಗಳು ಬರುತ್ತೆ ಎಲ್ಲಿಂದ? ಇದರ ಮೂಲ ಎಲ್ಲಿದೆ? ಬನ್ನಿ, ಇದರ ತಯಾರಿಕೆಯ ಹಿಂದಿನ ಕಥೆಯನ್ನ ನೋಡೋಣ. ಇದರ ತಯಾರಿಕೆಗೆ ಬೇಕಾಗಿರೋದು 3 ಮುಖ್ಯ ವಸ್ತುಗಳು. ಮೊದಲನೇದು ಫಾಸ್ಫೇಟ್ ಬಂಡೆ. ಇದನ್ನ ಭೂಮಿಯ ಆಳದಿಂದ ಅಗೆದು ತೆಗೆಯಲಾಗುತ್ತೆ. ಎರಡನೇದು ಅಮೋನಿಯಾ. ಇದನ್ನ ನೈಸರ್ಗಿಕ ಅನಿಲ ಬಳಸಿ ತಯಾರಿಸಲಾಗುತ್ತೆ. ಮತ್ತು ಮೂರನೇದು ಇವೆಲ್ಲವನ್ನೂ ಒಟ್ಟಿಗೆ ಸೇರ್ಸೋಕೆ ಸಹಾಯ ಮಾಡೋ ಸಲ್ಫ್ಯೂರಿಕ್ ಆಸಿಡ್. ಈ ಚಿತ್ರವನ್ನು ನೋಡಿ, ಫಾಸ್ಫೇಟ್ ಗಣಿಗಾರಿಕೆ ಎಷ್ಟು ದೊಡ್ಡ ಮಟ್ಟದಲ್ಲಿ ನಡೆಯುತ್ತೆ ಅಂತ. ದೈತ್ಯ ಯಂತ್ರಗಳು ಭೂಮಿಯನ್ನೇ ಬಗೆದು ಟನ್ಗಟ್ಲೆ ಫಾಸ್ಫೇಟ್ ಬಂಡೆಯನ್ನ ಹೊರತೆಗೆಯುತ್ತವೆ. DAP ತಯಾರಿಕೆಯ ಮೊದಲ ಹೆಜ್ಜೆ ಶುರುವಾಗೋದೇ ಇಲ್ಲಿಂದ. ಇನ್ನೊಂದ್ ಕಡೆ ದೊಡ್ಡ ಫ್ಯಾಕ್ಟರಿಗಳಲ್ಲಿ ಗಾಳಿಯಿಂದ ನೈಟ್ರೋಜನ್ ಅನ್ನ ಹಿಡಿದು ಅದಕ್ಕೆ ಹೈಡ್ರೋಜನ್ ಸೇರಿಸಿ ಅಮೋನಿಯಾ ತಯಾರಿಸ್ತಾರೆ. ಇದು ಕೇಳೋಕೆ ಸಿಂಪಲ್ ಅನ್ಸಿದ್ರೂ ಇದಕ್ಕೆ ಸಿಕ್ಕಾಪಟ್ಟೆ ಎನರ್ಜಿ ಬೇಕು. ಇದು ನಿಜಕ್ಕೂ ರಸಾಯನಶಾಸ್ತ್ರದ ಒಂದು ಅದ್ಭುತವೇ ಸರಿ. ಈಗ ಈ ಕಚ್ಚಾ ವಸ್ತುಗಳೆಲ್ಲ ಫ್ಯಾಕ್ಟರಿಯೊಳಗೆ ಹೋದ್ಮೇಲೆ ಏನಾಗುತ್ತೆ? ಆ ಸಣ್ಣ ಬಿಳಿ ಹರಳು ಹೇಗೆ ರೂಪ ಪಡೆಯುತ್ತೆ ಅಂತ ನೋಡೋಣ ಬನ್ನಿ. ಈ ಪ್ರಕ್ರಿಯೆಯನ್ನ ನಾವು 4 ಹಂತಗಳಲ್ಲಿ ನೋಡ್ಬೋದು. ಮೊದಲು ಅಮೋನಿಯಾ ಮತ್ತು ಫಾಸ್ಫೋರಿಕ್ ಆಮ್ಲವನ್ನ ಒಂದು ರಿಯಾಕ್ಟರಲ್ಲಿ ಮಿಕ್ಸ್ ಮಾಡಿ ಒಂದು ಬಿಸಿಯಾದ ದ್ರವ ಮಾಡ್ತಾರೆ. ಆಮೇಲೆ ಆ ದ್ರವವನ್ನ ಒಂದು ದೊಡ್ಡ ಡ್ರಮ್ಮಲ್ಲಿ ಹಾಕಿ ತಿರುಗಿಸ್ತಾರೆ. ಆಗ ಅದು ಸಣ್ಣ ಉಂಡೆಗಳಾಗುತ್ತೆ. ಅದಾದ್ಮೇಲೆ ಬಿಸಿ ಗಾಳಿಯಲ್ಲಿ ಅದನ್ನ ಒಣಗಿಸ್ತಾರೆ. ಕೊನೆಗೆ ಜರಡಿ ಹಿಡಿದು ಒಂದೇಗಾದರದ ಹರಳುಗಳನ್ನ ಬೇರ್ಪಡಿಸ್ತಾರೆ. ಇದು ಫ್ಯಾಕ್ಟರಿಯ ಹೃದಯ ಇದ್ದ ಹಾಗೆ. ಇಲ್ಲಿ ಗಟ್ಟಿಯಾದ ಉಕ್ಕಿನ ರಿಯಾಕ್ಟರ್ಗಳ ಒಳಗೆ ಸಿಕ್ಕಾಪಟ್ಟೆ ಬಿಸಿ ಮತ್ತು ಸಿಕ್ಕಾಪಟ್ಟೆ ಒತ್ತಡದಲ್ಲಿ ಆ ರಾಸಾಯನಿಕ ಕ್ರಿಯೆ ನಡೆಯುತ್ತೆ. ಇಲ್ಲಿ ಒಂದು ಸಣ್ಣ ತಪ್ಪು ಕೂಡ ಆಗೋ ಹಾಗಿಲ್ಲ. ಅಷ್ಟು ನಿಖರವಾಗಿ ಇದನ್ನ ನಿಯಂತ್ರಿಸಬೇಕಾಗುತ್ತೆ. ಆ ಬಿಸಿ ದ್ರವ ನಂತರ ಈ ತರಹದ ದೊಡ್ಡ ಡ್ರಮ್ಗಳ ಒಳಗೆ ಹೋಗುತ್ತೆ. ಅಲ್ಲಿ ಸಾವಿರಾರು ಸಣ್ಣ ಹರಳುಗಳು ಒಂದಕ್ಕೊಂದು ಡಿಕ್ಕಿ ಹೊಡಿತಾ ಉರುಳ್ತಾ ಕೊನೆಗೆ ನಮಗೆ ಸಿಗೋ ಆ ನುಣುಪಾದ ಗಟ್ಟಿಯಾದ DAP ಹರಳಾಗಿ ಬದಲಾಗುತ್ತೆ. ಇಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮತ್ತು ಕೆಮಿಸ್ಟ್ರಿ ಎರಡೂ ಒಟ್ಟಿಗೆ ಕೆಲಸ ಮಾಡ್ತವೆ. ಇಷ್ಟೆಲ್ಲ ಸಂಕೀರ್ಣ ಪ್ರಕ್ರಿಯೆಗಳ ನಂತರ ತಯಾರಾಗುವ ಈ DAP ಆಧುನಿಕ ಕೃಷಿಗೆ ಯಾಕೆ ಇಷ್ಟು ಮುಖ್ಯ? ಅದರ ಪ್ರಯೋಜನಗಳು ಏನು ಅಂತ ನೋಡೋಣ. ರೈತರ ದೃಷ್ಟಿಯಿಂದ ನೋಡಿದ್ರೆ ಇದು ಒಂದು ಮ್ಯಾಜಿಕ್ ಇದ್ದ ಹಾಗೆ. ಇದು ಗಿಡಗಳಿಗೆ ಬೇಕಾದ ಸಾರಜನಕ ಮತ್ತು ರಂಜಕವನ್ನ ತಕ್ಷಣಕ್ಕೆ ಕೊಡುತ್ತೆ. ಇದರಿಂದ ಗಿಡದ ಬೇರುಗಳು ಬಲವಾಗಿ ಬೆಳೀತಾವೆ, ಗಿಡ ಬೇಗನೆ ಚಿಗುರುಕೊಳ್ಳುತ್ತೆ ಮತ್ತು ಕೊನೆಗೆ ಬೆಳೆ ಅಥವಾ ಇಳುವರಿ ಗಣನೀಯವಾಗಿ ಜಾಸ್ತಿಯಾಗತ್ತೆ. ಇಲ್ಲಿವರೆಗೂ ನಾವು DAP ಒಳ್ಳೆಯ ಮುಖವನ್ನ ನೋಡಿದ್ಲಿ. ಆದ್ರೆ ಪ್ರತಿಯೊಂದು ಕಥೆಯಲ್ಲೂ ಒಂದು ಟ್ವಿಸ್ಟ್ ಇರ್ಲೇಬೇಕಲ್ವಾ? ಇಲ್ಲೂ ಇದೆ. DAP ಬಳಕೆಯಿಂದ ಆಗುವ ನಕಾರಾತ್ಮಕ ಪರಿಣಾಮಗಳೇನು? ಈಗ ನಮ್ಮ ಮುಂದಿರೋ ಅತಿ ದೊಡ್ಡ ಪ್ರಶ್ನೆ ಇದು. ಈ DAP ಅನ್ನೋದು ವರನಾ ಅಥವಾ ಶಾಪನಾ? ಈ ಪ್ರಶ್ನೆಗೆ ಉತ್ತರ ಹುಡುಕೋದು ಇವತ್ತಿನ ಕೃಷಿ ಜಗತ್ತು ಎದುರಿಸ್ತಿರುವ ಅತೀ ದೊಡ್ಡ ಸವಾಲು. DAP ಅನ್ನ ಅತಿಯಾಗಿ ಬಳಸೋದರಿಂದ ಆಗೋ ಅನಾಹುತಗಳು ಒಂದೆರಡಲ್ಲ. ಮೊದಲನೆಯದು ಜಲಮಾಲಿನ್ಯ.
ಮಳೆ ಬಂದಾಗ ಈ ರಸಗೊಬ್ಬರವೆಲ್ಲ ಹೊಲದಿಂದ ಹರಿದು ಕೆರೆ ನದಿಗಳನ್ನು ಸೇರುತ್ತೆ. ಆಗ ನೀರಿನಲ್ಲಿ ಪಾಚಿ ವಿಪರೀತವಾಗಿ ಬೆಳೆಯೋಕೆ ಶುರು ಮಾಡುತ್ತೆ. ಎಷ್ಟರ ಮಟ್ಟಿಗೆ ಅಂದರೆ ಆ ಪಾಚಿಯೇ ಇಡೀ ಕೆರೆಯೆಲ್ಲ ಆವರಿಸಿ ನೀರಿನೊಳಗಿನ ಮೀನು, ಏಡಿ ಅಂತಹ ಜೀವಿಗಳಿಗೆ ಉಸಿರುಗಟ್ಟಿಸಿ ಸಾಯಿಸಿಬಿಡುತ್ತೆ. ಇನ್ನು ಮಣ್ಣಿನ ಕತೆ ಕೇಳೋದೇ ಬೇಡ. ಇದು ಮಣ್ಣಲ್ಲಿರುವ ಕೋಟ್ಯಾಂತರ ಉಪಯುಕ್ತ ಸೂಕ್ಷ್ಮ ಜೀವಿಗಳನ್ನು ಕೊಂದುಬಿಡುತ್ತೆ. ಕಾಲಕ್ರಮೇಣ ಮಣ್ಣು ತನ್ನ ಸಹಜ ಫಲವತ್ತತೆಯನ್ನ ಕಳ್ಕೊಂಡು ಗಟ್ಟಿಯಾಗಿ ಬರಡಾಗುತ್ತೆ. ಆಗ ರೈತರು ಇನ್ನಷ್ಟು ಗೊಬ್ಬರ ಹಾಕೋ ವಿಷವರ್ತುಲಕ್ಕೆ ಸಿಲುಕಿಬಿಡ್ತಾರೆ. ಇಲ್ಲಿ ನಮಗೆ 2 ದಾರಿಗಳು ಸ್ಪಷ್ಟವಾಗಿ ಕಾಣಿಸ್ತವೆ. ಒಂದು ಕಡೆ DAPನಂತಹ ರಾಸಾಯನಿಕ ಗೊಬ್ಬರ, ಇದು ಫಾಸ್ಟ್ ರಿಸಲ್ಟ್ ಕೊಡುತ್ತೆ. ಇನ್ನೊಂದು ಕಡೆ ಸಾವಯವ ಕೃಷಿ, ಅಂದರೆ ಕೊಟ್ಟಿಗೆ ಗೊಬ್ಬರ, ಎರೆಹುಳು ಗೊಬ್ಬರ ಇತ್ಯಾದಿ. ಇದು ಮಣ್ಣಿನ ಆರೋಗ್ಯವನ್ನ ನಿಧಾನವಾಗಿ ಆದರೆ ಶಾಶ್ವತವಾಗಿ ಸುಧಾರಿಸುತ್ತೆ. ಸಾವಯವ ಕೃಷಿ ಮಣ್ಣನ್ನು ಜೀವಂತವಾಗಿಡುತ್ತೆ, ಅದರ ನೀರು ಹಿಡಿದಿಟ್ಕೊಳ್ಳೋ ಶಕ್ತಿಯನ್ನ ಹೆಚ್ಚಿಸುತ್ತೆ. ಇದು ತಕ್ಷಣದ ಲಾಭ ಮತ್ತು ದೀರ್ಘಕಾಲೀನ ಆರೋಗ್ಯದ ನಡುವಿನ ಆಯ್ಕೆಯಾಗಿದೆ. ಹಾಗಾದ್ರೆ ಮುಂದೇನು? ಇಡೀ ಜಗತ್ತಿಗೆ ಆಹಾರ ಒದಗಿಸಬೇಕು, ಜೊತೆಗೆ ನಮ್ಮ ಭೂಮಿಯನ್ನು ಉಳಿಸ್ಕೊಳ್ಬೇಕು. ಹಾಗಾದ್ರೆ ನಮ್ಮ ಮುಂದಿರುವ ದಾರಿ ಯಾವುದು? ನಮ್ಮ ಮುಂದೆ ಸ್ಥೂಲವಾಗಿ 3 ಆಯ್ಕೆಗಳಿವೆ. ಮೊದಲನೇದು, DAPಯನ್ನ ಸಂಪೂರ್ಣವಾಗಿ ಬಿಡದೆ ಅದನ್ನ ಜವಾಬ್ದಾರಿಯುತವಾಗಿ ಬಳಸುವುದು. ಎರಡನೇದು, ರಾಸಾಯನಿಕ ಮತ್ತು ಸಾವಯವ ಎರಡನ್ನೂ ಬೆರೆಸಿ ಮಾಡುವ ಸಮಗ್ರ ಕೃಷಿ. ಮತ್ತು ಮೂರನೆಯದು, ಸಂಪೂರ್ಣವಾಗಿ ಸಾವಯವ ಕೃಷಿಗೆ ಮರಳುವುದು. ಪ್ರತಿಯೊಂದು ದಾರಿಗೂ ಅದರದ್ದೇ ಆದ ಪ್ಲಸ್ ಮತ್ತು ಮೈನಸ್ ಪಾಯಿಂಟ್ಗಳಿವೆ. ಕೊನೆಗೆ ಉಳಿಯೋದು ಇದೊಂದೇ ಪ್ರಶ್ನೆ: ಇವತ್ತು ಬೆಳಿತಿರುವ ಜನಸಂಖ್ಯೆಯ ಹೊಟ್ಟೆ ತುಂಬಿಸೋದು ಮುಖ್ಯನಾ, ಅಥವಾ ನಾಳಿನ ಪೀಳಿಗೆಗೆ ಫಲವತ್ತಾದ ಭೂಮಿಯನ್ನು ಉಳಿಸೋದು ಮುಖ್ಯನಾ? ಎರಡನ್ನೂ ಒಟ್ಟಿಗೆ ಮಾಡೋದು ಹೇಗೆ? ಇದರ ಉತ್ತರ ನಮ್ಮೆಲ್ಲರ ಆಯ್ಕೆಗಳಲ್ಲಿ ಮತ್ತು ಜವಾಬ್ದಾರಿಯಲ್ಲಿದೆ. ಇದರ ಬಗ್ಗೆ ನಾವೆಲ್ಲರೂ ಯೋಚನೆ ಮಾಡಬೇಕಿದೆ.